ಇಡೀ ನಮ್ ಕುಣಿಗಲ್ ತಾಲೂಕ್ ಎಂಟೇರಿಯನೆ ನಾವು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರ ಬಲನ ಪ್ರತಿಬಲ ಪಡಿಸ್ತೀವಿ. ನಮ್ಗೆ ಬೇಕಾದಷ್ಟು ನೀರಾವರಿ ಮಾಡಿದ್ದಾರೆ, ಅನುಕೂಲತೆ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ. ಏನು ಮಾಡಿಲ್ಲಮ್ಮ. ಈಗ ಬಂದದೆ 81 ನೀತಿ ಬಂದಿರೋದು ಬಿಜೆಪಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲ ಕೊಟ್ಬಿಡ್ತೀವಿ, ಕಪ್ಪಣ ತಂದ್ಬಿಡ್ತೀವಿ. ಏನ್ ಕೊಟ್ರು ನಮ್ಗೆ? ಕಪ್ಪಣ ಕೊಡ್ತೀವಿ, ಏನ್ ಕೊಟ್ರು? ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು. ಅವರು ನಮ್ಗೆ 5 ಬಗ್ಗೆ ಗ್ಯಾರಂಟಿ ಕೊಟ್ಟವ್ರೆ. ಬಡವರಿಗೆ ಕಾಂಗ್ರೆಸ್ ಚಂದ, ಇವ್ರು ಕಾಂಗ್ರೆಸ್ ಒಳ್ಳೇದು. ಉಪಕಾರ ಆಗಿದೆ, ಅವ್ರಿಗೆ ಎಷ್ಟು ಉಪಕಾರ ಇದೆ. ಇವ್ರು ಸಿದ್ದರಾಮಯ್ಯ ಬಡವ್ರು ಮಾಡ್ತಾವ್ನೆ, ಇವ್ರು ಬಿಜೆಪಿ ಅವ್ರವ್ರು ಗಂಟು ಮಾಡಿದಾಗ ಮಾಡ್ತಾವ್ರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಬೇಡ, ಓಟ್ ಹಾಕಲ್ಲ. ಅವರು ಬಲಿಪಶು ಮಾಡಕ್ಕೆ ಯಾರ ತಂತ್ರಗಾರಿಕೆ ಓಡಿ ಅವ್ರು ನಮ್ಮ ಡಿ.ಕೆ. ಸುರೇಶ್ ಮುಂದೆ ಅದು ಆಗಲ್ಲ, ಸಾಧ್ಯವಿಲ್ಲ. ಅದು ಹೊಸಬ್ರು ಬರಕ್ಕೆ ಅವ್ರ ಪರಿಚಯನೂ ಇಲ್ಲ, ನಾವು ಮಾತಾಡ್ಸಂಗೂ ಇಲ್ಲ. ಯಾರು ಗೆಲ್ಬಹುದು ಅನ್ಸುತ್ತೆ? ಕಾಂಗ್ರೆಸ್. ಸಿದ್ದರಾಮಯ್ಯನ ಹೊಗಳ್ತಾರೆ, ಹೆಂಗೇನು ಹೆಂಗಸರು ಹೊಗಳ್ತಾರೆ, ಗಂಡಸರು ಬಾಯಿ ಬಂದಂಗೆ ಬೈತಾರೆ. ಸರ್, ತಮ್ಮ ಹೆಸರು? ಶಿವಲಿಂಗಯ್ಯ ಅಂತ. ಓಕೆ, ಎಲ್ಲಿ ಅವರು ಸರ್ ತಾವು? ಕುಣಿಗಲ ದೇಶವಂತ ಕ್ಷೇತ್ರ. ಓಕೆ, ಹಳ್ಳಿಯವರ ಸಿಟಿ ಅವರ? ಹಳ್ಳಿಯವರು, ಶೆಟ್ಟಿಗೆರೆ ಗ್ರಾಮದಿಂದ ಬಂದಿದ್ದೀವಿ. ಓಕೆ, ಶೆಟ್ಟಿಗೆರೆ ಗ್ರಾಮದಲ್ಲಿ ಎಷ್ಟು ಮನೆಗಳಿದೆ ಸರ್? 500 ಗ್ರಾಮ ಇದೆ ಮೇಡಮ್. 500 ಮನೆಗಳಿದೆಯಾ? ಓಕೆ, ಎಷ್ಟು ಮತದಾರರಿದ್ದಾರೆ ಸುಮಾರು? ಒಂದು 1200 ಮತದಾನ ಇದ್ದಾರೆ. ಓಕೆ, ಯಾರು ಪರವಾಗಿದ್ದಾರೆ ಸರ್ ಅಲ್ಲಿ ಮತದಾರ? ಡಿ.ಕೆ. ಶಿವಕುಮಾರ್ ಪರವಾಗಿ, ಡಿ.ಕೆ. ಶಿವಕುಮಾರ್ ಪರವಾಗಿದ್ದಾರೆ ಮೇಡಮ್. ಓಕೆ, ಡಿ.ಕೆ. ಸುರೇಶ್. ಓಕೆ, ಯಾಕೆ ಕಾಂಗ್ರೆಸ್ ಪರವಾಗಿದ್ದಾರೆ? ಕಾಂಗ್ರೆಸ್ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಅದಕ್ಕೋಸ್ಕರ ಕಾಂಗ್ರೆಸ್ ಪರವಾಗಿ ಜನಾಭಿಪ್ರಾಯ ಜಾಸ್ತಿ ಇದೆ. ನೆಕ್ಸ್ಟ್ ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ MP ಯಾರು ಆಗ್ತಾರೆ? ಡಿ.ಕೆ. ಸುರೇಶ್ ಅವರು ಆಗ್ತಾರೆ ಮೇಡಮ್. ಓಕೆ, ಅಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ರಾಮಕ್ಕ ಅಂತ ಹೇಳಿ. ಎಲ್ಲಿ ಅವರು ತಾವು? ನಾವಿದೆ ರಾಮನಗರನೇ. ಓಕೆ, ಸಿಟಿ ಅವರಾ? ಏನಿದೆ ರಾಜಕೀಯ ಲೆಕ್ಕಾಚಾರ ಇಲ್ಲ ರಾಮನಗರದ ರಾಜಕೀಯದಲ್ಲಿ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಆಗ್ತಾರೆ. ಓಕೆ, ನಿಮ್ ಪ್ರಕಾರ ಯಾರು ಒಳ್ಳೇದ್ ಮಾಡ್ತಾರೆ ಅನ್ಸುತ್ತೆ? ಡಾಕ್ಟರ್ C.N. ಮಂಜುನಾಥ್ ಅಥವಾ ಡಿ.ಕೆ. ಸುರೇಶ್ ಯಾರು ಗೆಲ್ತಾರೆ ಅನ್ಸುತ್ತೆ? ಇವ್ರು ಒಳ್ಳೇದು ಮಾಡಿದ್ರೆ ಇವ್ರು ಗೆಲ್ತಾರೆ, ಅವ್ರು ಒಳ್ಳೇದು ಮಾಡಿದ್ರೆ ಅವ್ರು ಗೆಲ್ತಾರೆ. ಪ್ರಕಾರ ಯಾರು ಗೆಲ್ಬೋದು? ನಮ್ಮ ಪ್ರಕಾರ ಯಾವ್ದು ಒಳ್ಳೇದಾಗುತ್ತೆ ಅವರೇ ಗೆಲ್ಲೋದು. ಯಾರು ಸಹಾಯ ಮಾಡ್ತಾರೆ, ಯಾರು ಜನಗಳು ಒಳ್ಳೇದು ಸಹಾಯ ಮಾಡ್ತಿದ್ದಾರೆ ಅಂದ್ರೆ ಹಾಲಿ ಸಂಸದರು ಡಿ.ಕೆ. ಸುರೇಶ್ ಆಗಿದ್ರು, ಕೆಲಸಗಳನ್ನ ಮಾಡಿದ್ರ ಅವ್ರು ಆದಂತಹ ಸಂದರ್ಭದಲ್ಲಿ? ಆದಷ್ಟು ಸಂಬಂಧದಲ್ಲಿ ಮಾಡೋರ್ಗೆ ಮಾಡವ್ರೆ, ಮಾಡದೇ ಇದ್ದವ್ರು ಮಾಡಿಲ್ಲ. ಓಕೆ, ಕೆಲವ್ರು ಮಾಡಿಲ್ಲ ಅಂತಾರೆ, ಕೆಲವ್ರು ನಮಗೆ ಮಾಡವ್ರೆ ಅಂತಾರೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿಯವರು ಅವರು ಒಳ್ಳೇದು ಮಾಡ್ತಾರೆ ಅಂತಾರೆ. ದೊಡ್ಡ ದೊಡ್ಡವರು ಶ್ರೀಮಂತರೆಲ್ಲ ನರೇಂದ್ರ ಮೋದಿಯವರೇ ಗೆಲ್ಲೋದು ಅಂತಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿಯವ್ರ ಬಗ್ಗೆ ಜನಗಳಿಗೆ ಯಾರು ಒಳ್ಳೇದು ಮಾಡ್ತಾರೆ ಅವರೇ ಗೆಲ್ಲೋದು. ಯಜಮಾನ್ರೆ, ತಮ್ಮ ಹೆಸರು? ಕುಮಾರಸ್ವಾಮಿ ಅಂತ. ಎಲ್ಲಿ ಅವ್ರು ತಾವು? ನಾವು ಕುಣಗಲ್ ತಾಲೂಕು ಕೊತ್ಕೆರೆ ಹೋಬಳಿ ಹೊಸಳ್ಳಿ ಗ್ರಾಮದವರು. ಓಕೆ, ಕುಣಿಗಲ್ಲಲ್ಲಿ ಏನಿದೆ ರಾಜಕೀಯ ಲೆಕ್ಕಾಚಾರ? ಯಾರ ಪರ ಇದ್ದಾರೆ ಜನರೆಲ್ಲ? ಜನರೆಲ್ಲ ಕಾಂಗ್ರೆಸ್ ಪರವಾಗಿದ್ದಾರೆ. ಯಾಕೆ ಕಾಂಗ್ರೆಸ್ ಪರವಾಗಿದ್ದಾರೆ? ಪರವಾಗಿ ಆಗ್ಲೇ 3 ವರ್ಷದಿಂದ ಅವರೇ ಬಂದ್ಬಿಟ್ಟವ್ರೆ, ಅಳುಬ್ರೆ ಹೋಯ್ತವ್ರೆ. ಹೊಸಬ್ರು ಬರೋಕ್ಕೆ ಅವ್ರಿಗೆ ಪರಿಚಯನೂ ಇಲ್ಲ, ನಾವು ಮಾತಾಡ್ಸಂಗೂ ಇಲ್ಲ. ಅವ್ರು ಬಂದು ಅಲ್ಲಿ ಆಫೀಸು ಇಲ್ಲ, ಅವ್ರದ್ದು ಏನು ಲೆಕ್ಕ ಬುಕ್ಕು ಏನೂ ಇಲ್ಲ. ಅದರಿಂದ ಇವರು ಪಟ್ಟಾಗಿ ಕೂತವ್ರೆ. ನಮ್ಮ ಪಕ್ಷದ ಪರವಾಗಿ, ಜನತೆ ಪರವಾಗಿ, ಗ್ರಾಮದ ಪರವಾಗಿ ನಿಂತಿರೋ ದೇಶದಿಂದ ಇವರು ಬಂದೇ ಬರ್ತಾರೆ. ಅದನ್ನ ಕಂಡೀಷನ್ ಆಗಿ ನಾವು ಹೇಳ್ತಾ ಇದ್ದೀವಿ. ಓಕೆ, ತಾತ ಏನ್ ಹೆಸರು ನಿಮ್ದು? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು. ಅವರು ನಮಗೆ 5 ಬಗ್ಗೆ ಗ್ಯಾರಂಟಿ ಕೊಟ್ಟವ್ರೆ. ಆಮೇಲೆ 1,000 ರೂಪಾಯಿ ಇದ್ದಿದ್ದು ಮೇವ 1,200 ರೂಪಾಯಿ ಮಾಡ್ಯಾರೆ. ಬಡವರಿಗೆ ಕಾಂಗ್ರೆಸ್ ಚಂದ, ಪುಣ್ಯವಂತರಿಗೆಲ್ಲ ಇದು ಏನು ಬಿಜೆಪಿ ಪುಣ್ಯವಂತರಿಗೆಲ್ಲ ಬಡವರಿಗೆ ಒಳ್ಳೇದು. ಓಕೆ, ಅಲ್ಲ ಈ ಗ್ಯಾರಂಟಿಗಳಿಂದ ನಿಮ್ಗೆಲ್ಲ ಪ್ರಯೋಜನ ಆಗ್ತಾ ಇದೆಯಾ? ಒಳ್ಳೇದು. ನಮ್ಗೆ ಗ್ಯಾರಂಟಿ ಮಾಡ್ಯಾರೆ, ಅವ್ರಿಗೆ ಓಟು ಎಲ್ಲರೂ ನಮ್ಮ ಕರ್ನಾಟಕ ಹಾಕ್ಬೇಕು. ಓಕೆ, ಅಲ್ಲಲ್ಲ ಈಗ ಗ್ಯಾರಂಟಿಗಳನ್ನ ಕೊಟ್ರೆ ಅಥವಾ ಈ ತರ ಫ್ರೀ ಆಗಿ ಕೊಟ್ರೆ ಜನರು ಸೋಮಾರಿ ಆಗ್ತಾರೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ಬಡವರಿಗೆ ಇವರು ಮೋದಿ ಮಾಡ್ಯಾನೆ, ಇವ್ರಿಗೆ ಕೊಟ್ಟವ್ರು ಯಾರು? ಮೋದಿ ಇದು ಪತ್ರ ಕೊಟ್ಟವನೆ. ಇವ್ರು ಬಡವರಿಗೆ ಎಲ್ಲ ನೋಡಿ ಆಧಾರ್ ಕಾರ್ಡ್ ಇವ್ರಿಗೆ ಇವ್ರಿಗೆ ಹಂಚವ್ರೆ. ಇವ್ರು ಕಾಂಗ್ರೆಸ್ ಒಳ್ಳೇದು. ಓಕೆ, ಈಗ ಇನ್ನೊಂದು ಹೇಳ್ತಾರೆ ಬಿಜೆಪಿ ಅವರು, ಬಸ್ ಫ್ರೀ ಕೊಟ್ಟಿರೋದ್ರಿಂದ ಲೇಡೀಸ್ ಎಲ್ಲ ಬಸ್ ಅಲ್ಲೇ ಓಡಾಡ್ತಾರೆ, ಮನೆಯಲ್ಲೇ ಇರಲ್ಲ ಅಂತ. ಹೌದಾ? ಅವ್ರಿಗೆ ಉಪಕಾರ ಆಗಿದೆ. ಅವ್ರಿಗೆ ಎಷ್ಟು ಉಪಕಾರ ಇದೆ. ಇವ್ರು ಸಿದ್ದರಾಮಯ್ಯ ಬಡವ್ರು ಮಾಡ್ತಾವನೆ, ಇವ್ರು ಬಿಜೆಪಿ ಅವ್ರವ್ರು ಗಂಟು ಮಾಡಿದಾಗ ಮಾಡ್ತಾವ್ರೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಬೇಡ, ಓಟ್ ಹಾಕಲ್ಲ. ಅಜ್ಜಿ, ತಮ್ಮ ಹೆಸರೇನು? ಜಯಮ್ಮ. ಓಕೆ, ಎಲ್ಲಿ ಅವ್ರು ತಾವು? ನಾವು ಚನ್ನಪಟ್ಟಣ ತಾಲೂಕು. ಎಲ್ಲಿ ಅವರು? ಚನ್ನಪಟ್ಟಣ ತಾಲೂಕಿನವರು. ಓಕೆ, ಚನ್ನಪಟ್ಟಣದಲ್ಲಿ ಏನಿದೆ? ಯಾರು ಪರವಾಗಿದ್ದಾರೆ? ಯಾರು ಗೆಲ್ಬಹುದು ಅನ್ಸುತ್ತೆ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನನಗೆ ಬೇಕು ಪತುವಿಂದ ನನ್ನ ಜನ್ಮ ಇರುಗಟ್ಟು ನಾ ಕಾಂಗ್ರೆಸ್ ಅಲ್ಲೇ ಯಾವಾರ ಇರೋದು. ನಾವು ನಮ್ಮ ಪರವಾಗಿ ನಾವು ಯಾವಾಗೂ ಕಾಂಗ್ರೆಸ್ ಅಲ್ಲೇ ಇದ್ದದ್ದು. ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರ, ಡಾಕ್ಟರ್ C.N. ಮಂಜುನಾಥ್ ಅವ್ರು ಗೆಲ್ತಾರ? ಮಗ ಇವರು ಕಾಂಗ್ರೆಸ್ಗೆ ಗೆಲ್ಲೋದು. ಕೆಲಸಗಳನ್ನ ಮಾಡಿದಾರ ಡಿ.ಕೆ. ಸುರೇಶ್ ಅವರು? ಮಾಡಿದ್ದಾರೆ.
ಎಲ್ಲ ಮಾಡಿದ್ದಾರೆ ಅಮ್ಮ, ಎಲ್ಲ ಉಪಕಾರ ಆಗಿದೆ ಅವರಿಂದ. ನಮಗೂ ಭಾಳ ಸಂತೋಷ. ಬಡವ್ರ ಬಗ್ಗರಿಗೆಲ್ಲ ವಯಸ್ಸಾದವ್ರಿಗೆಲ್ಲ ಹಣ ಕಾಸು ಕೊಟ್ಟು ಆ ಮಕ್ಕಳು ಮರಿಯೆಲ್ಲ ಇಟ್ಕೊಡ್ತಾ ಇದ್ರು. ಈಗ ಊಟ ಮಾಡ್ತಾವ್ರೆ ಅವರು. ಗೊತ್ತಾಯ್ತಾರೆ, ಕಾಂಗ್ರೆಸ್ ಬಂದು ಸಿದ್ದರಾಮಯ್ಯ ಬಂದು ಮಾಡಿದ್ದಾನೆ ಎಲ್ಕ. ಇವಾಗ ಏನೇನಂತ ಅವ್ರೆ ಗೊತ್ತೇ, ಸಿದ್ದರಾಮಯ್ಯನ ಹೊಗಳ್ತಾರೆ, ಹೆಂಗಸರು ಹೊಗಳ್ತಾರೆ, ಗಂಡಸರು ಬಾಯಿಗೆ ಬಂದಂಗೆ ಬೈತಾರೆ. ಯಾಕೆ ಬೈತಾರೆ? ಹೆಂಗಸರಿಗೆಲ್ಲ ರಾಜ್ಯ ಕೊಟ್ಬಿಟ್ಟ ಸಿದ್ದರಾಮಯ್ಯ ಬಂದು ಅಂತ ಹೇಳ್ತಾರೆ. ಏನು ಮಾಡೋದು? ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಏನು ಹೇಳೋದು ಇಲ್ಲ, ಏನಿಲ್ಲ. ರಾಹುಲ್ ಗಾಂಧಿ ಬಗ್ಗೆ? ರಾಜೀವ್ ಗಾಂಧಿನೇ ನಮಗೆ ಉತ್ತರ. ಯಜಮಾನ್ರ ಹೆಸರೇನು? ಜಯರಾಮಯ್ಯ ಅಂತ. ಎಲ್ಲಿ ಅವ್ರು ತಾವು? ಕುಣಿಗಲ್ನವ್ರು ನಾವು. ಓಕೆ, ಕುಣಿಗಲ್ನಲ್ಲಿ ಏನಿದೆ ರಾಜಕೀಯ ಲೆಕ್ಕಾಚಾರ? ಇರ್ಬಿಡಿ. ಎಲ್ಲ ನಾವು ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಸಿದ್ದರಾಮಯ್ಯ, ನಾವು ಇಡೀ ನಮ್ಮ ಕುಣಿಗಲ್ ತಾಲೂಕು ಎಂಟೇರಿಯೇ ನಾವು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು ಅವರ ಬಲನ ಪ್ರತಿಬಲ ಪಡಿಸ್ತೀವಿ. ಯಾಕೆ ಕಾಂಗ್ರೆಸ್? ನಮಗೆ ಬೇಕಾದಷ್ಟು ನೀರಾವರಿ ಮಾಡಿದ್ದಾರೆ, ಅನುಕೂಲತೆ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಅನಾಥರ ಮನೆ ಕೊಟ್ಟಿದ್ದಾರೆ, ಮುದುಕಿ ಮೋಟ್ರಿಗೆ ದುಡ್ಡು ಕೊಟ್ಟವ್ರೆ, ನಮಗೂ ಅನುಕೂಲತೆ ಮಾಡ್ಯಾರೆ, ವಿದ್ಯುತ್ ಶಕ್ತಿ ಕೊಟ್ಟಾರೆ, ನಮ್ಮ ಮಕ್ಳಿಗೆ ಅನ್ನ ಕೊಟ್ಟವ್ರೆ. ಈ ರಾಜ್ಯದಲ್ಲಿ ಎಲ್ಲನೂ ಅವರೇ ಮಾಡಿರೋದು. ನಾನು ಇದು ಆತ್ಮಪೂರ್ತಿಯಾಗಿ ಹೇಳೋದು, ಸುಳ್ಳು ಪಳ್ಳು ಬೇಡ. ಅವ್ನ ಮನೆಗೆ 25 KV 60 KV 25 KV 60 KV ಪವರ್ ಕೊಟ್ಟವ್ರೆ. ಅವ್ರು ಪವರ್ ಮಿನಿಸ್ಟರ್ ಆದಾಗ ಇಡೀ ತುಮಕೂರು ಜಿಲ್ಲೆಗೆ ಎಲ್ಲ ಕೊಟ್ಟರು. ಈ ರಾಜ್ಯದಲ್ಲಿ ದೊಡ್ಡ ಅನುಕೂಲತೆ ಮಾಡಿದ್ರು. ಅವನ ಮುಂದೆ ಯಾರೂ ಮಾಡಿಲ್ಲ. ಸೋನಿಯಾ ಗಾಂಧಿ ಹೆಸರು ಹೇಳ್ಕೊಂಡು ಈ ರಾಜ್ಯದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು ಇಡೀ ರಾಜ್ಯದಲ್ಲಿ ಬಡವ್ರ ಬಲ್ಲಿಗರಿಗೆ ಅನುಕೂಲ ಮಾಡಿದ್ದಾರೆ. ಇದು ನಾವು ಕೃತಜ್ಞತೆ. ನಾನು ಬಿಜೆಪಿ ಯಾಕೆ ಬೇಡ, ಕಾಂಗ್ರೆಸ್ ಬೇಕು ಅಂದ್ರೆ? ಏನು ಮಾಡಿಲ್ಲಮ್ಮ, ಈಗ ಬಂದದೆ 81 ನೀತಿ ಬಂದಿರೋದು ಬಿಜೆಪಿ. ನೀನು ಹುಟ್ಟೇ ಇಲ್ಲ, ನಿಮ್ಮ ಅಪ್ಪ ಮದುವೆನೇ ಆಗಿರ್ಲಿಲ್ಲ, ಅಂತ ಕಾಲದಲ್ಲಿ ಬಂದಿರೋದು. ನೀನು ನನಗೇನು ಟ್ಯೂಷನ್ ಮಾಡಬೇಡ. ನನ್ನ ಕೆಲಸನೇ ಕ್ವೆಶ್ಚನ್ ಮಾಡೋದು. ಎರಡು ಕ್ವೆಶ್ಚನ್ ಮಾಡ್ತಾ ಇದ್ದೀನಿ. ಆನ್ಸರ್ ಮಾಡೋದಾದ್ರೆ ಎರಡಕ್ಕೂ ಮಾಡ್ಬೇಕು, ಒಂದಕ್ಕೆ ಮಾಡೋದಲ್ವೇ ಅಲ್ಲ. ಮಾಡಿದ್ಮೇಲೆ ಎರಡಕ್ಕೂ ಮಗಳು, ನೀನ್ ನನ್ನ ಮಗಳು, ನಾನು ನಿನ್ ಶಿರ್ಬಾಕ್ಸ್ ಕೇಳೋದೇ ನನ್ನ ಕೆಲಸ. ಅದಕ್ಕೆ ನನಗೆ ಸಂಬಳ ಕೊಡೋದು. ನೀನ್ ಡ್ಯೂಟಿ ಮಾಡ್ತೀಯ. ನಾನು ನಿನ್ ಚರಿತ್ರೆ ಹೇಳಿದೆ ಅಷ್ಟೇ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರತಿಫಲ ಬಲ ಮಾಡಬೇಕು. ಸುರೇಶ್, ಡಾಕ್ಟರ್ CN ಮಂಜುನಾಥ್ ಯಾರು ಗೆಲ್ತಾರೆ? ನಾವು ಯಾರು ಗೆಲ್ತಾರೆ? ನಮ್ಮ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಗೆಲ್ತಾರೆ, ಡಿ ಕೆ ಸುರೇಶ್ ಗೆಲ್ತಾರೆ, ಸಿದ್ದರಾಮಯ್ಯ ಗೆಲ್ತಾರೆ, ಸೋನಿಯಾ ಗಾಂಧಿ ಗೆಲ್ತಾರೆ, ರಾಹುಲ್ ಗಾಂಧಿ ಗೆಲ್ತಾರೆ. ರಂಗನಾಥ್ ನಮ್ಮ ಆತ್ಮೀಯರು, ನಮ್ಮ ಸೋದರ ಕೆಲಸ ಮಾಡಿದಾರ ಕುಣಿಗಲ್ಲಲ್ಲಿ. ರಂಗನಾಥ್ ಬಿಡ್ರಿ, ರಂಗನಾಥ್ ನಮ್ಮ ಮಾವ, ಅವರು ನಮ್ಮೂರವರು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೂ ನಮಗೂ ನಾನು ಹೇಳಿದ್ನಲ್ವ, ನೀನು ಇನ್ನು ಹುಟ್ಟೆ ಅಲ್ವರೆಗೆ ಈಗ ಬಂದಿರೋರು ಅವ್ರು ಏನು ಮಾಡವ್ರೆ? ಎಲ್ಲ ಕೊಟ್ಬಿಡ್ತೀವಿ, ಕಪ್ಪಣ ತಂದ್ಬಿಡ್ತೀವಿ. ಏನು ಕೊಟ್ಟರು ನಮಗೆ? ಕಪ್ಪಣ ಕೊಡ್ತೀವಿ ಅಂದ್ರೆ ಏನು ಕೊಟ್ಟರು? ನಿಮ್ಮ ಅಪ್ಪನಿಗೆ ಕೊಟ್ರ, ನಮ್ಮ ಅಪ್ಪನಿಗೆ ಕೊಟ್ರ, ನಮ್ಮ ಅವನಿಗೆ ಕೊಟ್ರ, ಏನು ಕೊಟ್ಟರು ಅವರು? ರಾಹುಲ್ ಗಾಂಧಿ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಮಮ್ಮಿಗೆ, ನಿಮ್ಮ ದಾಡಿಗೆ, ನಮ್ಮ ಮಮ್ಮಿಗೆ, ನಮ್ಮ ದಾಡಿಗೆ 15 ಲಕ್ಷ ದುಡ್ಡು ಕೊಟ್ಬಿಡ್ತೀನಿ, ಜೀರೋ ಅಕೌಂಟ್ ತಂದು ಬರ್ಬಿಡ್ತೀನಿ. ತಂದ್ಲೂ ಇಲ್ಲ, ಬರ್ಲೂ ಇಲ್ಲ. ತಮ್ಮ ಹೆಸರು? ಗಂಗಾಧರ ಅಂದ್ಬಿಟ್ಟು. ಗೆಲ್ತಾರೆ MP? ಯಾರಾಗ್ತಾರೆ? ಡಿ ಕೆ ಸುರೇಶ್. ಯಾಕೆ ಡಿ ಕೆ ಸುರೇಶ್ ಆಗ್ತಾರೆ? ಅಭಿವೃದ್ಧಿ ಕೆಲಸ ಮಾಡಿದ್ರೆ ನಮ್ಮ ಕುಣಿಗಲ್ ತಾಲೂಕಿಗೆ, ಆದ್ರಿಂದ ಅವರೇ ಗೆಲ್ತಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಕಣಕ್ಕಿಳಿದಿದ್ದಾರೆ. ಅವರು ಒಳ್ಳೆ ವ್ಯಕ್ತಿ ಇಲ್ಲ ಅಂತಲ್ಲ, ಅವರು ಬಲಿಪಶು ಮಾಡೋಕ್ಕೆ ಯಾರೋ ತಂತ್ರಗಾರಿಕೆ ಓಡಿ ಅವು ನಮ್ಮ ಡಿ ಕೆ ಸುರೇಶ್ ಮುಂದೆ ಅದು ಆಗಲ್ಲ, ಸಾಧ್ಯವಿಲ್ಲ. ಅದು ಪೈಪೋಟಿ ಇರುತ್ತಾ? ಸುಲಭವಾಗಿ ಗೆಲ್ತಾರ? ಪೈಪೋಟಿ ಇರ್ಬೋದು, ಆದ್ರೆ ಇವರು 1.5 ಲಕ್ಷ 2 ಲಕ್ಷ ಲೀಡಿಂಗಲ್ಲಿ ಗೆದ್ದೇ ಗೆಲ್ತಾರೆ ಮೇಡಮ್. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಅವ್ರು ದೊಡ್ಡವರು, ಅವ್ರು ಮಾಡ್ಕೊಡೋ. ನಮ್ಮಿಲ್ಲಿ ನಮ್ಮದು ಕಾಂಗ್ರೆಸ್ ಯಾವತ್ತಿದ್ರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಒಳ್ಳೆ ವ್ಯಕ್ತಿ. ಅವರಿಂದ ಅವ್ರ ಅಜ್ಜಿ ಅವರೆಲ್ಲ ಅವರು ಒಳ್ಳೆ ಇದು ಮಾಡಿದ್ರು. ಇವರು ಬಡ ಕುಟುಂಬಕ್ಕೆ ಅನ್ನ ಸಹಾಯ ಮಾಡಿದಾರೆ, ಅವರು ಎಲ್ಲ ಮಾಡಿದಾರೆ. ಅವ್ರು ಕೊಡುಬಡವರು, ಕಡು ಬಡವರಿಗೆ ಮನೆ ಕಟ್ಸ್ಕೊಟ್ಟವ್ರೆ ಇಂದಿರಾ ಗಾಂಧಿ. ಕಾಂಗ್ರೆಸ್ ಮುಖಾಂತರವಾಗಿ ಕಡು ಬಡವರಿಗೆ ನಮಗೆ ಡಿ ಕೆ ಸುರೇಶ್, ಡಾಕ್ಟರ್ ರಂಗನಾಥ್ ನಮಗೆ ಸಹಾಯ ಮಾಡಿದ್ದಾರೆ ಬಡವರಿಗೆ. ತಮ್ಮ ಹೆಸರು ಸರ್? ಗಿರೀಶ್ ಅಂದ್ಬಿಟ್ಟು. ಎಲ್ಲಿ ಅವರು ತಾವು? ನಾವು ಇಲ್ಲೇ ರಾಮನಗರದವರು. ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್ ಯಾರು ಗೆಲ್ತಾರೆ? ಡಿ ಕೆ ಸುರೇಶ್ ಅವರು ತುಂಬಾ ಅಂತರದಿಂದ ಗೆಲ್ತಾರೆ. ಹೇಗೆ ಹೇಳ್ತಿದ್ದೀರಾ? ಯಾಕಂದ್ರೆ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರೋದು ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿ ಡಾಕ್ಟರ್ CN ಮಂಜುನಾಥ್ ಅಂತ. ಡಾಕ್ಟರ್ CN ಮಂಜುನಾಥ್ ತುಂಬ ಒಳ್ಳೆಯ ವ್ಯಕ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಮ್ಮ ಕಡೆ
ಸುರೇಶ್ ರವರು ತುಂಬ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಪ್ರತಿಯೊಂದು ರಸ್ತೆ ಆಗಲಿ, ಕುಡಿಯೋ ನೀರಾಗಲಿ, ನಮ್ಮ ಕಡೆ ತುಂಬ ಆನೆಗಳದು ತುಂಬ ತೊಂದರೆ ಇದೆ ಜಮೀನುಗಳಿಗೆಲ್ಲ. ಈಗೆಲ್ಲ ರೈಲ್ವೆ ಕಂಬಿ ಎಲ್ಲ ಹಾಕಿ ನಮಗೆ ತುಂಬ ಸಹಾಯ ಮಾಡ್ತಿದ್ದಾರೆ. ಸುರೇಶ್ ಅವರು ತುಂಬ ಹೆಚ್ಚಿಗೆ ಅಂತರದಿಂದ ಗೆಲ್ತಾರೆ ಅಂತ ನಾವೆಲ್ಲ ಒಂದು 28 ಲೋಕಸಭಾ ಕ್ಷೇತ್ರ ಇದೆ. ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು, ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಎಷ್ಟು ವಿನ್ ಆಗ್ಬೋದು? ಸ್ಟೇಟಲ್ಲಿ ಒಂದು 16-17ವರೆಗೂ ಬರುತ್ತೆ ಅಂತ ನಮ್ಮ ಆಸೆ ಇದೆ. 20 ಸೀಟ್ ಗಂಟ ಇದೆ. ಒಂದು 18-20 ಸೀಟ್ ಗಂಟ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ. ಸೀಟ್ ಬರ್ಬೋದು ಸರ್ ಸ್ಟೇಟ್ ಅಲ್ಲಿ? ಸೀಟು ಬರ್ತವೆ ಅಂತ ಸರ್ ಕಾಂಗ್ರೆಸ್ಗೆ ಬರ್ತವೆ ಅಂತ ನಾವು ಹೇಳ್ತಾ ಇದ್ದೀವಿ. ಎಷ್ಟು ಸರ್? 20 ಬರುತ್ತೆ ಮೇಡಮ್. ದೊಡ್ಡ ಸಾಹೇಬ್ರು ಹೇಳಿರುವಂಗೆ, ಶಿವಕುಮಾರ್ ಸಾಹೇಬ್ರು ಹೇಳಿರುವಂಗೆ ಅವ್ರು ಕರೆಕ್ಟಾಗಿ ಭವಿಷ್ಯ ನೋಡ್ತಿದ್ದಾರೆ. ಅವ್ರು ಕರೆಕ್ಟಾಗಿ ಪಿಕ್ಚರ್ನ ಮೊದಲನೇಗೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಇದೇ ಮಾತನ್ನ ಹೇಳಿದರು, ಇಷ್ಟು ಸೀಟ್ ಬರುತ್ತೆ ಅಂದ್ಬಿಟ್ಟು 136 ಸೀಟ್ ಬರುತ್ತೆ ಅಂತ ಹೇಳಿದರು. ಅದೇ ಥರ 136 ಸೀಟ್ ಕೊಟ್ಟಿದ್ರು. ಇವಾಗ ಅದೇ ಮಾತನ್ನ ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ, 20 ಸೀಟ್ ಕೊಟ್ಟೇ ಕೊಡ್ತೀವಿ ಅಂತ. ಈ ಸಾರಿ 20 ಸೀಟ್ ಕೊಟ್ಟೇ ಕೊಡ್ತಾರೆ. ನಮ್ಮ 2019 ಚುನಾವಣೆಯನ್ನ ನೋಡಿದ್ರೆ ಅವಾಗ 1 ಸೀಟ್ ಅಷ್ಟೇ ಬಂದಿತ್ತು ಕಾಂಗ್ರೆಸ್ಗೆ. ನಿಜಕ್ಕೂ ಈ ಸಲ 20 ಬರುತ್ತಾ? ಹೌದು ಬರುತ್ತೆ. ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ನ ಕೊಟ್ಟಿದ್ದಾರೆ, ಜನಗಳನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ BJP ಏನು ಈಗ ಆಗಿದೆಯೋ ಅವರು ನೋವುಗಳನ್ನ ತೋಡ್ಕೊಂಡಿದ್ದಾರೆ. ಅದರಿಂದ ಕರ್ನಾಟಕದಲ್ಲಿ 136 ಸೀಟ್ ಕೊಟ್ಟಿರೋದು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.